ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಜಿಲ್ಲಾ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಆಚರಿಸಲಾಯಿತು. ಜಿಲ್ಲಾ ಆಸ್ಪತ್ರೆ ಸರ್ಜನ್ ಚಂದ್ರಶೇಖರ್ ಸಾಲಿಮಠ್ ಅವರು ಮಾತನಾಡಿ, ಇಂದು ದಲಿತ ಪರ ಸಂಘಟನೆ ಮುಖಂಡರಾದ ಮೋಹನ್ ಕುಮಾರ್ ಅವರ ಹುಟ್ಟುಹಬ್ಬ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದರು. ದಲಿತ ಸಂಘದ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಆಗಿರುವ ಮೋಹನ್ ಅವರಿಗೂ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆಸಿಕೊಳ್ತಿದ್ದಾರೆ. ಸೊ ಇವತ್ತು ಇಲ್ಲಿ ಮಕ್ಕಳು ಬಂದಿರುವಂಥ ಮಕ್ಕಳಿಗೆ, ಒಳರೋಗಿಗಳಿಗೆ ಮತ್ತು ಹೊರರೋಗಿ ಮಕ್ಕಳಿಗೆ ಹಣ್ಣು ಹಂಚಿಕೊಂಡು ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅವರಿಗೆ ಶುಭವಾಗಲಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರಿಗೆ ಯಾವುದೇ ಸಮಯದಲ್ಲಿ ತೊಂದರೆಯಾದಾಗ ಹೋರಾಟಗಳ ಮೂಲಕ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ದಿನದ 24 ಗಂಟೆಯೂ ಕೂಡ ಹೋರಾಡುತ್ತಿರುವ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರ ಇಂದು ಹುಟ್ಟುಹಬ್ಬ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು. ಸಮಾಜಮುಖಿಯಾಗಿ ಚಿಂತನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೋಹನ್ ರವರು ಮತ್ತು ಅವ್ರ ತಂಡ ಎಲ್ಲರ ಬರ್ಡೇಗಳನ್ನ, ಅವರ ಸಮಿತಿಲಿರುವಂಥ ಸಂಘಟನೆಗಳ ಬರ್ಡೇನ ಒಂದು ವೃದ್ಧಾಶ್ರಮ, ಹಾಸ್ಪಿಟ್ಲು ಇಂಥ ಕಡೆ ಸೆಲೆಬ್ರೇಟ್ ಮಾಡ್ಕೊಂಡ ಅವ್ರಿಗೊಂದು ಮನಸ್ಥೈರ್ಯ ಸಿಗುತ್ತೆ. ಆಸ್ಪತ್ರೆಯವ್ರಿಗೂ ಏನೋ ಒಂದು ಆ ರೋಗಿಗಳಿರ್ತಾರೆ, ಅವ್ರಿಗೊಂದು ಅನುಕೂಲ ಆಗೋ ದೃಷ್ಟಿಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋಂಥದ್ದು, ಬ್ರೆಡ್ ವಿತರಣೆ ಮಾಡೋಂಥದ್ದು, ಸ್ವೀಟ್ ವಿತರಣೆ ಮಾಡೋಂಥದ್ದಿದೆ. ಇವರಿಗೆ ದೇವರು, ಬುದ್ಧ, ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ, ಇದೇ ಥರ ಸಮಾಜಮುಖಿಯಾಗಿ ಚಿಂತನೆ ಒಳಗೊಳ್ಳಿ ಅಂತೇಳಿ ಆಶಿಸ್ತೀನಿ. ಎಸ್ಡಿಎಂ ಸ್ಕೂಲ್ ಸಂಸ್ಥಾಪಕರಾದ ಎಸ್ಡಿಎಂ ಮಂಜುನಾಥ್ ಅವರು ಮಾತನಾಡಿ, ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆಗಳ ಮೂಲಕ ಹೋಟೆಲ್, ಹೋಮ್ಸ್ಟೇಗಳಲ್ಲಿ ಆಚರಿಸುತ್ತಾರೆ. ಆದರೆ ಮೋಹನ್ ಕುಮಾರ್ ಅವರು ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಮಾಜಮುಖಿಯಾಗಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು. ಯುವಕರು ಏನು ಮಾಡ್ತಾರೆ ಅಂತಂದರೆ ತನ್ನ ಜನ್ಮದಿನವನ್ನ ಮೋಜು ಮಸ್ತಿಯನ್ನ ಮಾಡುವ ಮುಖೇನ ಮಾಡ್ತಾರೆ. ಇವರ ಒಂದು ಜನ್ಮದಿನವನ್ನ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಮಕ್ಕಳ ಆಸ್ಪತ್ರೆಯಲ್ಲಿ ಇಲ್ಲಿರ್ತಕ್ಕಂಥ ಒಂದಿಷ್ಟು ರೋಗಿಗಳ ಹಣ್ಣು ಹಂಪಲನ್ನು ವಿತರಿಸುವ ಮೂಲಕ ಸಮಾಜಕ್ಕೆ ಒಂದು ಪ್ರೇರಣಾದಾಯಿಯಾದಂಥ ಒಂದು ಮೆಸೇಜನ್ನು ಕೊಡುವ ಮೂಲಕ ತಮ್ಮ ಒಂದು ಜನ್ಮದಿನವನ್ನು ಆಚರಿಸ್ಕೊಂತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಹೋಗ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ ಅವರು ಮಾತನಾಡಿ, ಸಮಾಜದಲ್ಲಿ ಯಾರಿಗೆ ಅನ್ಯಾಯವಾದರೂ ನಾವು ಒಂದು ಫೋನ್ ಕರೆ ಮಾಡಿದರೆ ಸಾಕು, ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಆ ಸ್ಥಳದಲ್ಲಿ ಇದ್ದು ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಾರೆ. ಇಂದು ಅವರ ಹುಟ್ಟುಹಬ್ಬ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು. ಕಬ್ಬಿಗೆರೆ ಮೋಹನ್ ಅವರು ದಲಿತ ಸಂಘಟನೆಯ ಜಿಲ್ಲಾ ಸಂಚಾಲಕರು. ಇವರ ಹುಟ್ಟುಹಬ್ಬವನ್ನು ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದೊಂದು ಮಹತ್ವಪೂರ್ಣವಾದ ಕಾರ್ಯಕ್ರಮ. ಯಾಕಂದರೆ ಮನೆಯೊಳಗಡೆ ನಾವು ಕೇಕ್ಗಳನ್ನ ಕಟ್ ಮಾಡಿಕೊಂಡು ಮನೆಯೊಳಗೆ ಸೆಲೆಬ್ರೇಷನ್ಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಬಂದು ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವಂಥದ್ದು, ಸಮಾಜಮುಖವಾಗಿ ಕೆಲಸ ಮಾಡುವಂಥದ್ದು, ಇವುಗಳನ್ನೆಲ್ಲ ತುಂಬ ವರ್ಷಗಳಿಂದ ಮಾಡ್ತಾ ಬರ್ತಿದ್ದಾರೆ. ಇವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸವಿತಾ ಸಮಾಜ ತಾಲೂಕು ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.